ಏನ್ ಸೀನು? ಹೇಳಪ್ಪಾಜಿ. ಕಾರ್ತಿಕ, ನಾನ್ ಜಸ್ಟ್ ಅಲ್ಲ ಹೇಳುದು, ಅದು ಕಾರ್ತಿಕ ಅಲ್ಲ, ಕಾರ್ತಿಕ್ ಅಂತ. ಸರಿ ಆಯ್ತು. ಫೋನ್ ಮಾಡಿದ ವಿಷಯ ಏನು ಅಂದ್ರೆ, ಹುಡುಗಿ ಮನೆಯವರು ಫೋನ್ ಮಾಡಿದ್ರು. ತುಕ್ಕಿಡ್ದಿರೋ ಮನೆಗೆ ಕೊಬ್ಬರಿ ಕೊಡ್ತೀನಿ ಅಂತ ಒಪ್ಕೊಂಡವ್ರ ಕಣ್ಲ. ಅಲ್ಲಿವರೆಗೂ ಏನು ಎಡವಟ್ ಮಾಡ್ಕೊಬೇಡ ಕಣಪ್ಪ, ಆಯ್ತಾ? ಸರಿ ಆಯ್ತು ಅಪ್ಪಾಜಿ. ಏನ್ ಗುರು ಫಿಗರು, ಇಷ್ಟು ಸಾಕಾಗವಳೆ. ನಮ್ಮಪ್ಪ ಬೇರೆ ಎಡವಟ್ ಮಾಡ್ಕೊಂಬೇಡ ಅಂದ್ರು. ಇಲ್ಲಿ ನೋಡಿದ್ರೆ ಎಡವಟ್ಟೆ ಡ್ರೆಸ್ ಆಗಿ ನಿಂತಿದ್ಯಲ್ಲಪ್ಪ. ಮೊದ್ಲೇ ನಾನು ರವಿ ಸರ್ ಸಿನಿಮಾ ನೋಡಿ ಬೆಳೆದವನು. ಯಾವ್ದಕ್ಕೂ ಒಂದ್ಸಲ ಮಾತಾಡ್ಸ್ಬಿಡ್ತೀನಿ, ಇಲ್ಲಾಂದ್ರೆ ಅವ್ರ ಅಭಿಮಾನಿಯಾಗಿ ಮೋಸ ಮಾಡ್ದಂಗೆ ಆಗತ್ತೆ. ಐಡಿಯಾ. ಪರ್ಫ್ಯೂಮ್ ಹಾಕೊಂಡ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಅಪರೂಪಕ್ಕೊಂದಿನ ನಾನ್ ವೆಜ್ ತಿನ್ನೋಣ ಅನ್ಕೊಂಡೆ. ಇವತ್ತು ನನ್ನ ಕೈಗೆ ವೆಜ್ ಇಷ್ಟ ಅನ್ಸುತ್ತೆ. ಪರವಾಗಿಲ್ಲ, ಬಾತ್ರೂಮ್ಗೆ ಹೋಗಿ ನೆಟ್ ಆನ್ ಮಾಡಿದ್ರೆ ಆಯ್ತು. ಇಲ್ಲೇ ಅವಳೆ. ತುಂಬಾ ಮಳೆ ಬರ್ತಿದೆ, ಒಳಗ್ ಬನ್ನಿ. ನಿಂತ ಮೇಲೆ ಹೋಗಿರುವಂತೆ. ಪರವಾಗಿಲ್ಲ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ತಗೊಂಡ್ರೇನೆ ತಾನೆ ತಂದೆ ಆಗೋದು. ಏನು ತಂದೆನಾ? ತೊಂದ್ರೆ ತಗೊಂಡ್ರು ಪರವಾಗಿಲ್ಲ, ಒಳಗ್ ಬನ್ನಿ ಅಂದೆ. ಇನ್ನೇನ್ ಮಳೆ ನಿಲ್ಬಹುದು, ಪರವಾಗಿಲ್ಲ ಬಿಡಿ, ಹೋಗ್ತೀನಿ. ಅಯ್ಯೋ ರೀ, ಮಳೆ ನಿಲ್ಲೋ ಟೈಮು ಬರೋ ಟೈಮ್ ಏನಾದ್ರು ಜನಗಳಿಗೆ ಗೊತ್ತಾಗ್ಬಿಟ್ಟಿದ್ರೆ, ಸಿನಿಮಾದವರು ರೇನ್ ಎಫೆಕ್ಟ್ ಯೂಸ್ ಮಾಡ್ತಿರ್ಲಿಲ್ಲ, ಮದ್ವೆ ಮುಂಜಿನ ಯಾರು ಮಳೆಲಿ ಮಾಡ್ತಿರ್ಲಿಲ್ಲ. ಅದೆಲ್ಲ ಪ್ರಕೃತಿ ನಿಯಮ ಕಣ್ರಿ. ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಒಳಗ್ ಬನ್ನಿ, ಇಲ್ಲ ಅಂದ್ರೆ ಸಿಡ್ಲು ಜೊತೆ ಒರ್ಸ್ಕೊಂಡು ಸಾಯ್ರಿ. ಅಯ್ಯೋ ಸಿಡ್ಲಂದ್ರೆ ಭಯ, ನಡೀರಿ ಒಳಗೆ. ಬನ್ನಿ, ಒಳಗ್ ಬನ್ನಿ. ನಂಗೆ ಗಂಡಸರು ಅಂದ್ರೆ ಭಯ, ಅದಕ್ಕೆ ಕೇಳ್ದೆ. ಮಳೆ ನಿಲ್ತಿದ್ದಾಗೆ ಹೊರಟು ಬಿಡ್ತೀನಿ. ಹೌದೌದು, ಗಂಡಸರು ಅಂದ್ರೆ ಭಯ ಅನ್ಕೊಂಡೆ ಇಂಡಿಯಾ ಪಾಪ್ಯುಲೇಷನ್ ತುಂಬಿಸ್ಬಿಟ್ಟಿದ್ರ. ಹೌದು, ನಾನು ಹೋಗ್ತೀನಿ ಅಂತಿದ್ದೀರಲ್ಲ, ನಾನೇನು ಇಲ್ಲೇ ಇದೊಂದು ಮಗು ಕೊಟ್ಟೋಗಿ ಅನ್ನ. ತುಂಬಾ ನಡಕ್ತಿದ್ದೀರ ಚಳಿಗೆ. ಅಂದ್ರೆ ಒಂದ್ ಲೋಟ ಟೀ ತಂದ್ಕೊಡ್ಲಾ ಅಂತ ಕೇಳ್ದೆ. ಪ್ಲೀಸ್ ತಂದ್ಕೊಡಿ. ಒಂದ್ ನಿಮಿಷ. ತಗೊಳ್ಳಿ. ಥ್ಯಾಂಕ್ಸ್ ರೀ. ನೀವು ಹುಡುಗಿರು ಇದಕ್ಕೆ ಕಣ್ರಿ ಇಷ್ಟ ಆಗೋದು. ಒಂದ್ ಸಣ್ಣ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಆದ್ರೆ ನಾವು ಹುಡುಗರು ಹಂಗಲ್ಲ. ನಿಮ್ಗೆ ಆಕಾಶ ತೋರಿಸಿ ಬೇವ್ರ ಹರ್ಸಿದ್ರು ಸರಿ ಬರ್ಲಾ ಅಂತ ಹೇಳಿ ಬೆಲ್ಟ್ ಹಾಕೊಂಡು ಹೋಗ್ಬಿಡ್ತೀವಿ. ಏನ್ರಿ ನೀವು ಡೈರೆಕ್ಟ್ ಆಗಿ ಬೆಡ್ ವಿಷಯನೇ ಮಾತಾಡ್ತೀರಾ? ನೋಡಿ, ಟೀ ಅಂದ್ಮೇಲೆ ಬಂದಿರ್ಬೇಕು, ಬೆಡ್ ಅಂದ್ಮೇಲೆ ಒಳಗಡೆ ಬಳೆ ಸೌಂಡ್ ಕೇಳಿಸ್ತಿರ್ಬೇಕು. ಪ್ರೀತಿ ಪ್ರೇಮನ ಬುಕ್ಕೋದ್ರ ಗಂಡಸರು ಬದ್ನೆಕಾಯಿ ಎಷ್ಟು ರೀ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ನಾನು ಬುಕ್ಕೋದಿರೋ ಗಂಡ್ಸೆ. ನೀವು ಬರೀ ಬುಕ್ಕೋದಿರೋರು, ನಾವು ಯಾವಾಗ್ಲೂ ಕ್ರೋಮ್ನಲ್ಲಿ ಕೋಮಾಗ್ ಹೋಗೋವರೆಗೂ ಕಾಮಾಗ್ ನೋಡೋರು. ನೀವೇ ತಪ್ಪು ತಿಳ್ಕೊಬೇಡಿ. ಒಂದ್ ಜೊತೆ ಡ್ರೆಸ್ ಕೊಡಿ, ಈ ಡ್ರೆಸ್ ನಲ್ಲಿ ತುಂಬಾ ಹಿಂಸೆ ಆಗ್ತದೆ. ಬಿಚ್ಚಾಕ್ಬಿಡಿ. ಏನು ಅಂದ್ರೆ ಡ್ರೆಸ್ ತಂದು ಕೊಡ್ತೀನಿ, ಬಿಚ್ಚಿ ಹಾಕೊಳ್ಳಿ ಎಂದೆ.